ಟೋಟಲ್ ಬಜೆಟ್ ಈ ವಿಡಿಯೋಗೆ 1.5 ಗಿಫ್ಟು ಫಸ್ಟ್ ನಾನು ತಗೊಂಡಿರೋದಲ್ಲ, ಇದು ಸೆಕೆಂಡ್ ಟೈಮ್ ತಗೊಂಡಿರೋದು. ಫಸ್ಟ್ ಏನು ತಗೊಂಡಿದ್ಯಾ? ಖುಷಿ ಆಗತ್ ಬಿಡು. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಇಷ್ಟು ತಗೊಂಡ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗೌಡ ಯೂಟ್ಯೂಬ್ ಚಾನಲ್. ಸೊ ಏನೊಂದು ಈ ವಿಡಿಯೋ ಅಂತ ನೀವು ಆಲ್ರೆಡಿ ನೋಡಿರ್ತೀರ ತಮ್ನೇನಲ್ಲಿ. ನಮ್ಮ ನಾದಿನಿ ಆಗಿರೋಂಥ ನಿಶಾ ರವೀಂದ್ರ ಅವರ ಫೇವ್ರೆಟ್ ವಿಡಿಯೋ. ಅಷ್ಟು ದಿನದಿಂದ ನನ್ನ ಕೇಳ್ತಾನೆ ಇದ್ಲು, ಯಾವಾಗ ಮಾಡ್ತೀಯಾ ಈ ವಿಡಿಯೋ, ನನಗೆ ಯಾವಾಗ ಮಾಡ್ತೀಯಾ ಅಂತ ತಮಾಷೆಗೆ. ಸೊ ಫೈನಲಿ ಆ ಟೈಮು ಇವಾಗ ಬಂದಿದೆ, ಮಾಡೋವಂಥ ಟೈಮ್. ಐ ನೋ ಎಲ್ಲ ಹೇಳ್ತೀರಾ, ಎಲ್ಲ ಏನಕ್ಕೆ ಇಷ್ಟು ಖರ್ಚು ಮಾಡ್ತೀರಾ ಅದು ಇದು ಅಂತ. ನಮ್ಮ ಹುಡುಗಿಗೋಸ್ಕರ, ಹುಡುಗಿ ಖುಷಿಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ, ಇನ್ಯಾರಿಗೋಸ್ಕರ ದುಡಿತೀವಿ, ನಮ್ಮ ಸುತ್ತಮುತ್ತ ಇರೋರ್ಗಲ್ವಾ. ಸೊ ಅವ್ರನ್ನ ಖುಷಿ ಪಡಿಸೋದೆ ಅಟ್ ದ ಎಂಡ್ ಆಫ್ ದ ಡೇ ಅಷ್ಟೇ. ಸೊ ಇವತ್ತು ಅದು ನಿಶಾನ ಟರ್ನ್. ಆ್ಯಂಡ್ ಹೆಲ್ಪ್ ಮಾಡಿ ಅದು ಇದು ಹೇಳ್ತೀರಾ, ಮಾಡಿರ್ತೀವಿ, ಬಟ್ ಯಾರಿಗೂ ತೋರಿಸಿರಲ್ಲ ಅಷ್ಟೇ. ಅದು ಬಿಡಿ. ಇವಾಗ ನನ್ನ ಹತ್ರ ಚೀಟಿ ಇದೆ, 2 ಇದೆ. ಇದರಲ್ಲಿ ಒಂದು ನಾರ್ಮಲ್ ಆಗಿರೋದಿದೆ, ಒಂದು ಚೆನ್ನಾಗಿರೋದಿದೆ. ಸೊ ಲಕ್ನ ಇಲ್ಲೇ ಒಂದು ಫಸ್ಟ್ ಟೆಸ್ಟ್ ಮಾಡಿಬಿಡೋಣ. ಆರ್ ಯು ರೆಡಿ? ಕಮ್. ಸಾಕು ನಿಂದು. ಸರಿ, ಇವಾಗ ನೀನೇ ಪಿಕ್ ಮಾಡ್ಕೊ. ನನಗೆ ಗೊತ್ತಾಗಲ್ಲ, ಕಲರ್ ಎಲ್ಲ ಒಂದೇ ಥರ ಇದೆ ಅಂದ್ಬಿಟ್ಟು ಒಂದೊಂದು ಈ ಥರ ಸ್ಟಿಕ್, ಈ ಥರ ವಿಡಿಯೋ ಮಾಡಬಾರ್ದು ಗೈಸ್. ಇವಾಗ ನಿನಗೆ ಅವಳೆಲ್ಲ ಅದು ವಾಸ್ಮೋದಲ್ಲಿ ಇರುತ್ತಲ್ಲ. ಇವಾಗ ಯಾವ್ದು ತೆಗಿತೀಯ ನೀನೇ ಸೆಲೆಕ್ಟ್ ಮಾಡ್ಕೊಳಪ್ಪ. ಅಂದರೆ ಇದೆರಡರಲ್ಲ, 4ರಲ್ಲಿ ಒಂದು ಸೆಲೆಕ್ಟಾ? ಹಂಗಲ್ಲ ಕಣವ, ಇದರಲ್ಲಿ 2 ಒಂದು ತೆಗಿತೀಯಾ, ಇದು ತೆಗಿತೀಯಾ ಅಂತ. ಏನೋ ಮನೆಗೆ ಮನೆನಾ? ಹ್ಞೂ, ಮನೆ ಅಂದರೆ ಇರು, ಅದರಲ್ಲಿ ಒಂದೊಂದು ಎತ್ತಬೇಕು ಕಣ. ಓಕೆ ಫಸ್ಟ್ ಒನ್. ಅದಕ್ಕೂ ಮುಂಚೆ ನಾನು ನಿಮಗೆ ತೋರಿಸ್ಲಿಲ್ಲ, ನನ್ನ ಟೋಟಲ್ ಬಜೆಟ್ ಈ ವಿಡಿಯೋಗೆ 1.5. ಓವರ್ ಆಕ್ಟಿಂಗ್ ಅಂತ ಅದು ಮೇಲೆ 1.5 ಇದೆ. ಅವಳು ಕರೆಕ್ಟಾಗಿ, ಅವಳು ಲಕ್ ಏನಾರು ಇವತ್ತು ಚೆನ್ನಾಗಿತ್ತು ಅಂದರೆ ಅದು ಫುಲ್ ಆಗುತ್ತೆ. 1.5 ಖರ್ಚಾಗುತ್ತೆ. ಇಲ್ಲ ಅಂತ ಅಂದರೆ ನೋಡ್ಬೇಕು ಎಷ್ಟು ಖರ್ಚಾಗುತ್ತೆ. ಪ್ಲೀಸ್ ಇದನ್ನ ಯಾಕೆ ತೋರಿಸ್ತೆ ಅಂದರೆ ಅವಳಿಗೆ ಎನರ್ಜಿ ಬರಲಿ, ಗೊತ್ತಾಗಲಿ ಈ ವಿಡಿಯೋ ಸುಮ್ಮನೆ ಹಂಗೆ ಹಿಂಗೆ ಮಾಡ್ತಾ ಇಲ್ಲ ಅಂತ. ಸೊ ರೆಡಿ? ಬೇಡ ಇತ್ತು ಮದು. ಬೇಡವಾ? ವಿರೋಧ ರೆಡಿನಾ? ಓಕೆ. ಏನು ಇದು ದುಡ್ಡು ಕೊಡ್ತೀಯಾ? ದುಡ್ಡು ಕೊಡೋದಲ್ಲ, ಅಷ್ಟು ಖರ್ಚು ಆಗುತ್ತೆ ನೀನು ಕರೆಕ್ಟಾಗಿ ಪಿಕ್ ಮಾಡಿದ್ರೆ ಎಲ್ಲಾನು. ಓಕೆ ಸರಿ ಆಯಿತಾ? ನಿಶಾ ನೋಡ್ಕೊಂಡೆತ್ತು ನಿನ್ನ ಲಕ್. $5,000 ಕ್ಯಾಶ್ ಕೊಡ್ತೀನಿ ಗೈಸ್. ಅವಳಿಗೆ 5,000. ಲಕ್ ಚೆನ್ನಾಗಿದೆ ನಿಶಾ ಅವ್ರದ್ದು. 1 2 3 4. ಥ್ಯಾಂಕ್ ಯು ಸೊ ಮಚ್. ಓಕೆ ಲೆಟ್ಸ್ ಗೋ ಗೈಸ್. ಫಸ್ಟ್ ನಮ್ಮ ಕಡೆ ಇದೆ. ವಿನೋದ್ ದಾಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಾವು ಇಂಥ ಕಡೆ ಹೋಗಬೇಕು ಅಂದರೆ ನಮ್ಮನ್ನ ತುಂಬ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರೆ, ಎಲ್ಲೇ ಕಡೆ ಆದ್ರೂ. ಹೌದು, ಥ್ಯಾಂಕ್ ಯು ವಿನೋದ್ ದಾಸರ್ ಅವರೇ. ಓಕೆ, ಇವಾಗ ನಿನ್ನ ಸೆಕೆಂಡ್ ಟರ್ನ್ ಬಂದಿದೆ ನಿಶಾ ರವೀಂದ್ರ. ಓಕೆ, ಆರ್ ಯು ರೆಡಿ? ಓಕೆ ತೆಗಿ. ತೋರಿಸು ಇಲ್ಲಿ. ಶಾಪ್ ಫಾರ್ ಯುವರ್ ಸೆಲ್ಫ್, ಫಾರ್ ಯುವರ್ ಚಾಯ್ಸ್, ಆಫ್ ಯುವರ್ ಚಾಯ್ಸ್. ಓಕೆ, ನಿಂಗೆ ಏನು ಬೇಕು ನೀನು ತಗೋಬೋದು. ಓಕೆ, ಬೈ ಸಮಥಿಂಗ್ ಫಾರ್ ಹೌಸ್. ಓಕೆ ಚಲೋ. ಓಕೆನಾ? ತಾಯಿ ಚಾಮುಂಡೇಶ್ವರಿ ಗ್ರ್ಯಾಂಡಾಗಿ ಬೇಡ್ಕೊಬಿಟ್ಟವಳೆ ಗೈಸ್, ಫುಲ್ ಗ್ರ್ಯಾಂಡಾಗಿ ಬೇಡ್ಕೊಬಿಟ್ಟವಳೆ. ನಾನು ನನ್ನ ಸನ್ ಗ್ಲಾಸಸ್ನ ಚೇಂಜ್ ಮಾಡಿದೆ, ಅದು ನನಗೆ ಮ್ಯಾಚ್ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು.
ನಾನು ಚೇಂಜ್ ಮಾಡ್ತೀನಿ ಇವಾಗ. ಓ ಸನ್ಗ್ಲಾಸ್ ತಗೋಬೇಕಾ? ಓಕೆ ಹೋಗೋಣ ಇವಾಗ. ಅದು ಪಾಸಲ್ಲಿ ಇರ್ಲಿ. ಏನ್ ತಗೋತೀಯಾ? ಆಯ್ತು, ಏನ್ ಬಜೆಟ್ ಎಷ್ಟು ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ನಾವು ತಗೊಳಕ್ಕಾಗಲ್ಲ. ಅದಕ್ಕೇನೆ ಇವಾಗ ಮಿಕ್ಕಿದ್ದು ನೋಡ್ಬಿಟ್ಟು ಇದೊಂದು ಪೆಂಡಿಂಗ್ ಅಲ್ಲಿ ಇಟ್ಟಿರೋಣ. ಓಕೆ, ಬಜೆಟ್ ಅಂತ ಅಲ್ಲ, ಅದ್ರಲ್ಲೂ ನೀನ್ ತಗೋಬೇಕು ಅನ್ಕೊಂಡಿದ್ದು ಇರ್ಬೋದೇನೋ. ಇವಾಗ ಏನಾರು ಇವಾಗ ಒಂದ್ ತಗೋಬೇಕು ಅನ್ಕೋತಾ ಇರ್ತೀಯ, ಅದೇನಾದ್ರು ನಾನು ಬರ್ದ್ಬಿಟ್ಟಿದ್ರೆ. ಓಕೆ ಓಕೆ, ಹಂಗಾರೆ ಇದನ್ನ ಲಾಸ್ಟ್ ಅಲ್ಲಿ ಹಾ ಅದಕ್ಕೆ ಓಕೆನಾ. ಇವಾಗ ಸ್ವಲ್ಪ ಏನಾದ್ರು ಕುಡಿಯುವ ವಿನೋದವ್ರೆ. ನಾನು ಊಟನೂ ಮಾಡಿಲ್ಲ ಗಾಯ್ಸ್. ತೇಲಾಡುತ್ತಾ ನಿಮ್ಮ ಫೋನ್ ಮಾಡಿ ಓಕೆ ಗೈಸ್, ಈ ಖುಷಿ ನೋಡಕ್ಕೇನೆ, ಈ ಖುಷಿ ನೋಡ್ಬೇಕು ನಾನು. ಅಷ್ಟೇ, ಬಾಯ್. ನೋಡಿ ಗೈಸ್, ತಿನ್ನ ಕೊಡ್ಸಿದ್ರೆ ಎಷ್ಟು ವೇಸ್ಟ್ ಮಾಡೋಳು ನೋಡಿ. ನಾನು ಕೇಳೇ ಇಲ್ಲ ಫ್ರೆಂಚ್ ಫ್ರೈಸ್, ಆದ್ರೂ ಅವಳೆ ತಿಂದಿದ್ದು ಒಂದು ಪ್ಲೇಟ್ ಫುಲ್ಲು. ಒಂದು ಪ್ಲೇಟ್ ಫುಲ್ಲು ತಿಂತಾಳೆ. ತಿನ್ನೋದು ಆಸೆಗೆ ಬುಕ್ ಮಾಡ್ಬಿಡ್ತಾಳೆ, ನಾನೇ ತಿನ್ಬೇಕು ಅಷ್ಟೇ. ನೆಕ್ಸ್ಟ್ ತೆಗ್ಯದಾ? ಹೆಂಗೆ ಕಾಯ್ತವಳೆ ಅಂದರೆ ಡೆಡಿಕೇಶನಲ್ಲಿ. ಹಾಂ ಓಕೆ, ರೆಡಿನಾ? ಎಸ್, ಚಲೋ. ಈ ಎರಡು ಯಾವುದು ಯಾವ್ದಾರ ಆಗಿರಲಿ. ಹಿಂಗೆ ಮಾಡಿ. ಹ್ಞೂ ಹಂಗೆ ಮಾಡ್ತೀನಿ ನಿನಗೆ. ನನಗೆ ಖುಷಿ ಆಗತ್ತೆ ಅದರಲ್ಲಿ ನೀನು ತೆಗಿಯೋದು. ಗರ್ಲ್ ಹಾಂ ಗರ್ಲ್ ಬಾಯ್. ಹಾಂ ಮಗುಗೆ ಹಾಂ ಏನು ಏನು ನೀನು ತಗೋಬೇಕೇನು ಅಂತ. ಏನಾರು ತಗೋಬೇಕು ಅಂತ. ಓಕೆ, ಎರಡಕ್ಕೂ ಆಗೋ ಥರ ತಗೋ, ಯಾವ್ದಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಗರ್ಲ್ ಬಾಯ್ ಅಂತ ಸುಮ್ಮನೆ ಸಿಂಪಲ್ ಆಗಿ ಬರ್ದಿದೆ ಗೈಸ್. ನಾನು ಇವಾಗ ಅವಳು ಗರ್ಲ್ ಪಿಕ್ ಮಾಡಿದ್ದಾಳೆ. ಸೊ ಅವಳಿಗೆ ಏನು ಇಷ್ಟ ಆಗುತ್ತೆ ಅದು ತಗೊಳ್ಳಿ. ಗರ್ಲ್ ವೆರೈಟಿ ಎಲ್ಲ ಇರುತ್ತೆ. ಹೌದು, ಎಸ್. ನೋಡೋಣ ಏನು ತಗೊಳ್ಳೋಣ ಅಂತ. ಲೆಟ್ಸ್ ಗೋ. ಎಸ್, ಅತ್ತೆ ಆಗಿ ಮೇಡಮ್ ಅವರು ಏನೋ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನಿಶಾ ಅವರೇ, ನಿಮ್ಮ ಇಷ್ಟದಂತೆ ನೀವು ಪಿಕ್ ಮಾಡಿದ್ದೀರಾ ಗೈಸ್. ನಿಶಾ ಅವರಿಗೆ ಯಾವ ಮಗು ಇಷ್ಟ ಅಂತ ಗೊತ್ತಾಗಿರ್ಬೋದು ನನಗೆ. ಅಂದರೆ ಇದು ಎರಡಕ್ಕೂ ಹಾಕ್ಬೋದು. ಇದು ಸ್ವಲ್ಪ ದಪ್ಪ ಇದೆ, ಚಳಿಗಾಲ ಮಳೆಗಾಲಕ್ಕೂ ಸರಿ ಇರುತ್ತೆ. ಇದು ಸ್ವಲ್ಪ ತೆಳು ಇದೆ. ನಿಮ್ಮ ಇಷ್ಟಪ್ಪ, ನೀವು ತಗೊಳ್ಳೋದು ಅವ್ರ ಚಾಯ್ಸ್. ತಗೊಂಡಾಯ್ತು. ಇದು ಫಸ್ಟ್ ನನ್ನ ಕಡೆಯಿಂದ ಗಿಫ್ಟ್ ಅಲ್ಲ, ಗಿಫ್ಟು ಫಸ್ಟ್ ನಾನು ತಗೊಂಡಿರೋದಲ್ಲ, ಇದು ಸೆಕೆಂಡ್ ಟೈಮ್ ತಗೊಂಡಿರೋದು. ಫಸ್ಟ್ ಏನು ತಗೊಂಡಿದ್ಯಾ? ತೋರಿಸ್ತೀನಿ. ಏನೇ? ಏನೋ ಇದೆ. ಬೆಂಗಳೂರಿಗೆ ಹೋಗಿದಾಗ ತಂದಿದ್ಯಾ? ಮತ್ತೆ ಏನೋ ಇದೆ. ಅನ್ನೋದು ಏನೋ ಇದೆ ಸಮಸ್ಯೆ. ನನಗೆ ಹೇಳಿಲ್ಲ ಇದುವರೆಗೂ. ಓಕೆ ಆಯಿತು, ಅಷ್ಟೇ. ಕೊಡಿ. ಐ ಲವ್ ಯು. ಅಲ್ಲೇ ಐ ಲವ್ ಯು ಮಮ್ಮಿ ಅಂತ ಬರೆಯೋದಿತ್ತು ಗೈಸ್. ಇವಳು ಐ ಲವ್ ಯು ಅತ್ತೆ ಅಂತ ಬರೆದಿರೋದಿಲ್ವ ಅಂತ. ಯಾವುದು ಬಂದಿಲ್ವ? ಅದು ಆಂಟಿ ಅಂತ ಬರ್ದಿರೋದು. ಅಜ್ಜಿ ಆಂಟಿ ಎಲ್ಲ ಬರೀತಾರೆ. ಅಷ್ಟೇ. ಇವಾಗ ಹೊರಡುವ. ನೆಕ್ಸ್ಟ್ ನೀವು ಕೊಡಬೇಕು ನಿಮ್ಮ ಕಡೆ ಗೈಸ್. ಇವಾಗ ನಾವು ಒಳಗಡೆ ಮೈಕ್ ಕೇಳಿಸಲ್ವಾ? ಕೇಳಿಸ್ತಾ ಇದೆಯಾ ಗೈಸ್? ಕೇಳಿಸ್ತಾ ಇದೆಯಂತೆ. ಓಕೆ, ದಿಸ್ ಈಸ್ ದ ಮೇನ್ ಬಜೆಟ್ ಆ್ಯಕ್ಚುಲಿ. ಇದರಲ್ಲೇ ಇರೋದು. ಬಟ್ ಇದರಲ್ಲಿ ಎರಡು ಚೆನ್ನಾಗಿದೆ. ಒಂದು ಮೇಜರ್ ಇದೆ, ಒಂದು ಮೈನರ್ ಇದೆ. ನೋಡುವ ನಿಶಾ ಅವರ ಲಕ್ ಇವಾಗ ಹೇಗಿದೆ ಅಂತ ಅಂದ್ಬಿಟ್ಟು. ರೆಡಿ? ಎಸ್, ರೆಡಿ. ಎಸ್. ಆ್ಯಕ್ಚುಲಿ ನನಗನ್ಸುತ್ತೆ ಮೇಜರ್ದು ಎತ್ತಿದ್ರೆ ಅವಳು ಖುಷಿ ಆಗಲ್ಲ. ಮೇಜರ್ದು ಎತ್ತಿದ್ರೆ ಖುಷಿ ಆಗಲ್ಲ. ಯಾವುದೋ ಒಂದು ನಾರ್ಮಲ್ ಎತ್ತಿದ್ರೆ ಅವಳು ಖುಷಿ ಆಗುತ್ತೆ ಅಂತ ನನ್ನ ಅಸಂಪ್ಷನ್. ನಾನು ಅವಳನ್ನ ಅರ್ಥ ಮಾಡ್ಕೊಂಡಿರೋ ಪ್ರಕಾರ. ಓಕೆನಾ? ದುಡ್ಡು ದೊಡ್ಡದು ಚಿಕ್ಕದು ಇನ್ನು ನನ್ನ ತೋರಿಸಿ. ಇಲ್ಲಿ ಕೀಚಿರನ್ನ ತೋರಿಸ್ತಾವನೆ. ದುಡ್ಡು ಮ್ಯಾಟರ್ ಇಲ್ಲ ಗೈಸ್. ಅವಳು ಏನು ಬರ್ದಿದ್ದಾಳೆ, ನನ್ಗೆ ಯಾವ್ದು ಇಷ್ಟ ಅಂತ ಥಿಂಕ್ ಮಾಡಿ ಬರ್ದಿರ್ತಾಳಲ್ಲ, ಅದು ಮೇನ್. ಐ ಹೋಪ್ ಅವಳಿಗೆ ಅದು ಚಿಕ್ಕದೇ ಬರಲಿ ಅಂತ. ನಾನು ನೋಡ್ತೀನಿ. ತೋರಿಸಿ ಫಸ್ಟ್. ಇರ್ಲ, ನೀನು ನನ್ನ ತೋರಿಸ್ಲ. ಓಕೆ ಗೈಸ್, ನಾನು ಅನ್ಕೊಂಡಿದ್ದೀನಿ ಒಂದು ಅಂತ.
ಗ್ಯಾಜೆಟ್ ಅಂತ ಬರ್ದಿದ್ದೆ. ಓಕೆ. ಅವಳಿಗೆ ಹೇರ್ ಕೋಡ್ ಕೊಡ್ಸೋಣ ಅಂತ ಆಸೆ ಇತ್ತು. ಓಕೆನಾ, ಗ್ಯಾಜೆಟ್ ನಾನು ಅನ್ಕೊಂಡಿದ್ದು. ಬಟ್ ನಿನಗೇನು ಬೇಕು ನೀನು ತಗೋ. ಓಕೆನಾ. 17 Pro Max. ಇದರಲ್ಲಿ ಏನು ಬರ್ದಿದ್ದೀನಿ ಅಂದರೆ 1 lakh ಸ್ಕೀಮ್ ಅಮೌಂಟ್, ಅಂದರೆ ಅವಳ ಹೆಸರಲ್ಲಿ ಗೋಲ್ಡ್ದು ಸ್ಕೀಮ್ ಕಟ್ತಾ ಇದ್ದೀವಿ. ಓಕೆನಾ, ಅದನ್ನು ನಾನು ಈ ತಿಂಗಳು ನಾನೇ ಕಟ್ತೀನಿ ಅಂತ ಬರ್ತಿದ್ದೆ. ಗೊತ್ತಿಲ್ವಾ? ಸೊ ಇದನ್ನ ಇವಾಗ ಅವ್ರ ಅಣ್ಣನೇ ಕಟ್ಟಬೇಕಾಗುತ್ತೆ. 4 months ಕಟ್ಟಿದ್ದೀವಿ ಆಲ್ರೆಡಿ ಗೋಲ್ಡ್ ಸ್ಕೀಮು. ಈ ಮಂತದ್ದು ನಾನೇ ಕಟ್ತೀನಿ ಅಂತ ಬರ್ದಿದ್ದೆ. ಅದ್ ನಮ್ಮ ಅಣ್ಣನ ಕರ್ತವ್ಯ, ಅದು ಅವ್ನು ಮಾಡ್ಕೊತಾನೆ. ಇದು ನಿನ್ ಕರ್ತವ್ಯ, ನೀನ್ ಓಕೆ. ಇವಾಗ ಏನು ತಗೋತೀರಾ? ಏರ್ಪೋರ್ಟ್ ಏನು ನನಗೆ ಅಷ್ಟು ನಾನು ಹೇಳ್ದೆ ಅದಕ್ಕೆ ಏರ್ಪೋರ್ಟ್ ಬೇಡ, ನಿಮ್ಮ ಅಣ್ಣ ಏರ್ಪೋರ್ಟ್ ಕೊಡ್ಸು ಅಂತ ಅಂದ್ರೆ. ನನಗೇನು ಏರ್ಫೋನ್ ಇಷ್ಟ, ಏರ್ಪೋರ್ಟ್ ಅಷ್ಟು ಇಷ್ಟ ಆಗಲ್ಲ, ಅದು Exactly. ಬಿದ್ದೋಗುತ್ತೆ. ನೋಡಿ, ಅವ್ರ ಅಣ್ಣನ್ಕಿಂತ ಎಷ್ಟು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಅಂದೆ, ಇದ್ದೇ ಮಾತಂದೆ, ಅವಳಿಗೆ ಏರ್ಪೋರ್ಟ್ಸ್ ಇಷ್ಟ ಆಗಲ್ಲ, ಅವಳು ಬರೀ ಇಯರ್ಫೋನ್ ಯೂಸ್ ಮಾಡ್ತಾಳೆ ಅಷ್ಟೇ ಅಂತ. ಅದಕ್ಕೆ ನಾನು ಗ್ಯಾಜೆಟ್ಸ್ ಅಂತ ಬರ್ದಿದ್ದೆ, ಏರ್ಪೋರ್ಟ್ ಅಂತ ಬರೀಲಿಲ್ಲ. ಓಕೆ, ಗ್ಯಾಜೆಟ್ಸ್ ಎಲ್ಲ ಏನೇನಿದೆ ನೋಡಿ ಏನು ತಗೋತೀಯ? ಓಕೆ, ಬನ್ನಿ. ನಿಶಾ ಅವ್ರದ್ದು ಸ್ಟಾರ್ಟಿಂಗ್ ಒಂದು ಪೆಂಡಿಂಗ್ ಇತ್ತಲ್ಲ, ಅದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಶಾಪ್ ಎನಿಥಿಂಗ್ ಫಾರ್ ಯುವರ್ ಸೆಲ್ಫ್, ಅದಕ್ಕೆ ಬಟ್ಟೆ ನೋಡ್ತಾ ಇದ್ದಾರೆ. ಇವತ್ತೇ ತಗೋತೀರಾ? ಬಂದ ತಕ್ಷಣ ನನಗೆ ಬರೋದೇ ಫಸ್ಟು ಬಟ್ಟೆ. ಹಾಂ, ಬಟ್ಟೆ ಬರ್ತಿಲ್ಲ, ಯಾವುದೋ ಸಾಕ್ಸಲ್ಲ. ನಾನು ಗರ್ಭಿಣಿ ಹೆಂಗಸು ನೋಡಿ ಹಿಂಗೆ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹಿಂದೆ ಅಲಿಬೇಕು. ಶರ್ಟ್ ಬೇಕು. ಹಾಂ, ನಿಶೆಗೆ ಶರ್ಟ್ ಥರ ಹೇಗಿದೆ? ನನಗೂ ಯೂಸ್ ಆಗುತ್ತೆ, ತಗೊಳ್ಳಿ ನಿಶಾ ಅವರೇ. ಅಲ್ಲೂ ಇದ್ದಾವೆ ನೋಡು ಶರ್ಟ್ಸು, ಆ ಕಡೆ ರೈಟ್ ಸೈಡಲ್ಲಿ, ಅಲ್ಲಿ ಇಲ್ಲಿ. ಒಂದರ ಸೆಲೆಕ್ಟ್ ಮಾಡ್ತಾಳೆ ಗೈಸ್. ಇವಾಗ ನೋಡ್ತೀರಾ ನಮ್ಮ ನಿಶನ್ನ ಸೈಜು ನೋಡ್ಬಿಡ್ತಾಳೆ ಈಗ. ಹಲೋ, ಎಕ್ಸ್ಕ್ಯೂಸ್ ಮಿ ಮಾಡಮ್ಮು ನನ್ನ 1 hour ಶೇಡಲ್ಲಿ ಕೂಡಿಸ್ಬಿಟ್ಟು ಗೈಸ್ ಏನು ತಗೊಳ್ಳಿಲ್ಲ. ಹಾಂ, ನಿನಗಲ್ಲ, ನಮ್ದು ಅಂದಿದ್ದು. ಇಲ್ಲ ನಿನಗೆ ಯಾರು ಕೋಕ್ ಕುಡಿಯೋಕೆ ಹೇಳಿರೋದು? ಹಾಂ, ಇವಾಗ ನೀನು ಅದು ಒಂದು ಶಾಪಿಂಗ್ದು ಪೆಂಡಿಂಗ್ ಇಟ್ಟಿದ್ಯಾ, ಆ ಶಾಪಿಂಗ್ ಗ್ಯಾಜೆಟ್ದು ಪೆಂಡಿಂಗ್ ಇಟ್ಟಿದ್ಯಾ. ಶಾಪಿಂಗ್ದು ಹೋಗುವಾಗ ನಮ್ಮ ಮನೆ ಹತ್ರ, ವಿಜಯನಗರ ಮನೆ, ಏನು? ವಿಜಯನಗರ ಹತ್ರ ತಗೊಳ್ಳೋದ ಏನ ಬಟ್ಟೆ. ಅಲ್ಲೇನೇ ಐತೆ ನಮ್ಮ ಫ್ರೆಂಡ್ ಮಕ. ಓಕೆ, ಇವಾಗ ಒಂದು ಎತ್ತಿಸ್ತೀನಿ, ನೋಡೋಣ ಇದನ್ನಾದರೂ ತಗೋತಾಳ, ಏನು ಮಾಡ್ತಾಳೆ ಅಂತ. ಗ್ರೀನ್ ಕಲರ್ ಡ್ರೆಸ್. ಓಕೆ, ನೀನು ಬಗ್ಗೆಲ್ಲ ನೋಡ್ಬೇಡ. 2 ಸ್ಟಾರ್ ಹಾಕಿದ್ಯಾ? ಹೌದು, ಏನೋ ಬೇರೆ ಕಲರ್ ಐತೆ. ಖುಷಿ ಆಗದ್ ಬಿಡು. ಮಂಗಳವಾರ ಬಂತಮ್ಮ, ಅದಕ್ಕೆ ನಾನು ಕೆಳಗಡೆ ಅವಳು ಗ್ಯಾಜೆಟ್ ತಗೋತೀನಿ ಅಂದಾಗ ವಾಚ್ ನೋಡ್ತಾ ಇದ್ಲು, ಅದಕ್ಕೆ ವಾಚ್ ಬೇಡ ಅಂದೆ. ಮುಗೀತಷ್ಟೇನಾ? ಇನ್ನೇನು ಎಲ್ಲ ನಿನಗೆ ಬೇಕಾದಿದ್ದೆ ಗೊತ್ತಲ್ಲ. ಹಾಂ, ಎಲ್ಲ ನಂಗೆ ಬೇಕಾಗಿದ್ದೆ. ಇವಾಗ ಏನೇನು ಪೆಂಡಿಂಗ್ ಇದೆ ಹೇಳಿ ಮೇಡಮ್? ವಾಚ್, ಗ್ಯಾಜೆಟ್ಸ್, ಶಾಪಿಂಗ್ ಆಫ್ ಯುವರ್ ಸೆಲ್ಫ್. ಏನಾರು ತೊಗೋಬೋದು, ಬಟ್ಟೆ ಅಂತಲೇ ಅಲ್ಲ. ನಿಂಗೇನಾದ್ರು ಒಂದು ಸ್ಲಿಪ್ಪರ್ ಇಷ್ಟ ಆಯಿತೋ, ಬ್ಯಾಗ್ ಇಷ್ಟ ಆಯಿತೋ, ಏನು ಇಷ್ಟ ಆಯಿತೋ ಅದು ತೊಗೋಬೋದು. ಓಕೆನಾ? ಆದರೆ ಅವಳು ಮನಸ್ಸೆಲ್ಲ ಬರೀ ಬಟ್ಟೆ ಮೇಲೆ ಇರುತ್ತೆ ಕಣ್ಣು. ಸೊ ಇವಾಗ ನಾನು ಏನಾದರೂ ಹೊಟ್ಟೆಗೆ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ ಇಲ್ಲಿ. ಹೋಗಿ ಏನಾದ್ರು ತಗೋಕೋ. ಬೇಡ. ಓಕೆ ಗೈಸ್, ತಿನ್ನುವ ನಾವು. ಬನ್ನಿ ಮ್ಯಾಮ್, ನಿಶಾ ಮ್ಯಾಮ್. ಸಾರ್ ಏನು ಸರ್ ಮಾಡ್ತಾಯಿದ್ದೀವಿ 2 ಅವರಿಂದ. ಎಲ್ಲ ಸತ್ತೋಗೈತೆ. ನಿಶಾ ಅವರ ಆಶೀರ್ವಾದ ಅಲ್ಗೋದ್ಲಾಗ್ಲೆ. ಮತ್ತೆ ಇಲ್ಲಿ ಬರ್ತಾರೆ, ಮತ್ತೆ ಹೋಗ್ತಾರೆ. ಹಾಂ, ಮತ್ತೆ ಹಿಂದಕ್ಕೆ ಹೋಯ್ತಾಳೆ, ಮತ್ತೆ ಮುಂದಕ್ಕೆ ಬರ್ತಾಳೆ. ಇವನು ಸನ್ ಗ್ಲಾಸ್ ತಗೊಂಡು ಯಾವ ಬಿಸಿಲಲ್ಲಿ ಪಾಪ ನಿಂತವನೆ. ಓ, ಇಲ್ಲೇ ಬಂದರು ತಿರ್ಗಾ. ಅಲ್ಲಿ ಶರವೇಂದ್ರ ಅವ್ರದ್ದು ವಾಚ್ ಸೆಲೆಕ್ಟ್ ಆಗಿದೆ.
ಎಸ್ ವಾಚ್ ಸೆಲೆಕ್ಟ್ ಆಯಿತು. ಈಗ ಜೋರಾಗಿ ಮಾತಾಡಿ. ವಾಚ್ ಸೆಲೆಕ್ಟ್ ಆಗಿದೆ ಗೈಸ್. ಇವಾಗ ಬ್ಯಾಗ್ ತಗೋತಾ ಇದ್ದೀನಿ. ಅದು ಶಾಪಿಂಗ್ ಲಿಸ್ಟಲ್ಲಿ ಬರುತ್ತೆ. ಒಂದಿನ ಮದುವೆ ಬೇರೆ ಬೇರೆ ತೊಗೋಬೋದು. ನೀವು ಇವಾಗ ಇದೊಂದು ತೊಗೊಂಡಿರಿ, ಸದ್ಯಕ್ಕೆ ಮುಂದೆ ಕೇಳ್ತೀನಿ ತೊಗೋಬೋದಾ ಇಲ್ವಾ ಅಂತ. ನನಗೆ ಬ್ರೌನ್ ಕಲರ್ ಬೇಕು. ಬಟ್ ನಂಗೆ ಇದು ಬ್ಲ್ಯಾಕ್ ಚೆನ್ನಾಗಿದೆ ಅಂತ ಹೇಳಿದೆ. ಏನು ಮಾಡ್ತಾಳೆ ಗೊತ್ತಿಲ್ಲ, ನೋಡೋಣ. ಅವಳಿಗೆ ಯಾವ್ದು ಬೇಕು ಅದು ತೊಗೊಳ್ಳಿ. ಇಷ್ಟಿದೆ. ಬ್ಲ್ಯಾಕೇ ಆಯಿತು ನನ್ನ ಹತ್ರ ಜಾಸ್ತಿ. ನೀನು ಲಾಸ್ಟ್ ಟೈಮ್ ಕೊಟ್ಟಿದ್ದು ಬ್ಲ್ಯಾಕ್. ಬ್ಲ್ಯಾಕ್ ಬೇಡ ಅಂತ ಹೇಳ್ತಾಳೆ. ಬಟ್ ಈ ಪ್ಯಾಟ್ರನ್ ಚೆನ್ನಾಗಿದೆ. ಹೌದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಬೇಗ ತಗೊಂಡು ಸರ್ ಅಂದರೆ ಕಾಲು ಪದ ಆಡ್ತಾವೆ. ನನಗೆ ಕಾಲು ನೋವ್ತಾ ಇದೆ ಗಾಸ್. ನೋ ನಾಟ್ ನೈಸ್. ಅವಳೆ ಇಟ್ಕೆ ತಗೋತಾವಳೆ. ನಿಮ್ಮ ಅಣ್ಣ ಬಂದಿರಬೇಕಿತ್ತು. ಅದು ಬೇಡ, ಇದೇ ತಗೋತೀನಿ ನೋಡಿ. ಫೈನಲ್ವರೆಗೂ ನೋಡ್ತಾ ಇರಿ. ಇಲ್ಲ ಈ ಥರದ್ದು ಬೇಡವಾ? ದೊಡ್ಡದು ಬಟ್ಟೆ ತುಂಬಿಕೊಂಡು ಹಾಂ, ಒಂದು 2 pairs ಆಫ್ ಕ್ಲಾತ್ ತೊಗೊಂಡು ಹೋಗ್ಬೋದಲ್ಲ. ಯಾವಾಗಲೂ ಯಾಕೆ ಸ್ಲಿಂಗೆ ತೊಗೊತೀಯಾ? ಇದು ಚೆನ್ನಾಗಿದೆ ನೋಡು, ಕೋಡ್. ಹ್ಯಾಪಿ ಎಸ್ ಐ ಆಮ್ ಹ್ಯಾಪಿ. ಮುಗೀತು ಎಲ್ಲ ಕ್ಯಾಟಗರಿ. ಇದು ವಾಚ್ ತೊಗೊಂಡಿದ್ದಾಳೆ ಆ್ಯಂಡ್ ಇದು 2 ಬ್ಯಾಗ್ ತೊಗೊಂಡಿದ್ದಾಳೆ ಶಾಪಿಂಗ್ದು ಅಂತ. ಇನ್ನು ಅವಳದು ಗ್ಯಾಜೆಟ್ ಒಂದು ಮಿಕ್ಕಿದೆ. ಅದನ್ನು ಅವಳು ಡಿಸೈಡ್ ಮಾಡಿ ಹೇಳಿದ್ರೆ ಒಂದು ಡಿಸೈಡ್ ಮಾಡಿದ್ದಾಳೆ. ದಟ್ ಈಸ್ ಇನ್ಸ್ಟ್ಯಾಕ್ಸ್ ಬೇಕಂತೆ ಅವಳಿಗೆ. ಎಸ್ ಅದು ಆನ್ಲೈನಲ್ಲಿ ಮಾತ್ರ ಸಿಗೋದು. ಸೊ ಹಾಗಾಗಿ ಮನೆಗೆ ಹೋಗಿ ಅವ್ರ ಅಣ್ಣನ ಸಜೆಷನ್ ತೊಗೊಂಡು ಗ್ಯಾಜೆಟ್ಸ್ ಎಲ್ಲ ಈಸ್ ಪಳಾರ್. ಅದನ್ನ ಅವಳು ನನ್ನ ಬರ್ಡೇಗೆ ಗಿಫ್ಟ್ ಕೊಡ್ತಾ ಇದ್ಲು. ನಮ್ಮ ಅಣ್ಣನಿಂದ ಹಾಳಾಗಿದೆ, ಬಟ್ ನನಗೆ ಅದು ಇಷ್ಟ. ಹಾಗಾಗಿ ಇವಾಗ ಅದನ್ನೇ ತಗೋ ಅಂತ ಹೇಳಿದ್ದೀವಿ. ಅದನ್ನೇ ತೊಗೋತೀನಿ ಅಂದರೆ ಸರಿ ಆಯಿತು ಅಂತ ಅದನ್ನು ಆನ್ಲೈನಲ್ಲಿ ಹೋಗಿ ಮನೆಗೆ ಹೋಗಿ ಬುಕ್ ಮಾಡಬೇಕು. ಇವಾಗಿಂದು ಗಿಫ್ಟ್ಸ್ ಎಲ್ಲ ನಿಶಂದು ಆಲ್ಮೋಸ್ಟ್ ಅವಳಿಗೆ ಬೇಕಾಗಿರೋದೇ ಸಿಕ್ಕಿದೆ ಅಲ್ವಾ, ಬಟ್ಟೆ. ಸರಿ ಆಯಿತು, ಓಕೆ. ಇವಾಗ ವಿನೋದ್ ಅವರು ಹೋಗ್ತಾ ಇದ್ದಾರೆ. ನಮ್ಗೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೇವೆ. ಬಾಯ್. ಬ್ಯಾಗ್ ತಗೊಂಡು ಹೊಂಟೋಗು ಚಿನ್ನು, ಹಂಗೆ. ನೆಕ್ಸ್ಟ್ ದಿಸ್ ಆರ್ ದಟ್ ನಮ್ಮ ಅಣ್ಣ ಮಾಡ್ತಾನೆ ನನಗೆ. ಸ್ಟಾರ್ಟಿಂಗಲ್ಲಿ ಒಂದು ಓವರ್ ಆ್ಯಕ್ಟಿಂಗ್ ಮಾಡಬೇಡ, ರೋಡ್ ಮೇಲೆ ಬಿದ್ದೋದ್ಬಿಟ್ಟೋಳೆ. ವಾಚ್ ಫೈನಲಿ ಯಾವ್ದು ತಗೊಂಡ್ಲು ಅಂತ ನೋಡಿ ಗೈಸ್. ಅಲ್ಲಿ ತೋರಿಸ್ಲಿಲ್ವೋ ಗೊತ್ತಿಲ್ಲ, ನೆನಪಿಲ್ಲ, ನನಗೆ ಮರ್ತೋದೆ. ನೋಡಿ ಗೈಸ್, ಟೈಟನ್ ವಾಚ್ ತೊಗೊಂಡಿದ್ದೀನಿ. ಟೈಟನಲ್ಲಿ ಹೋಗ್ತೀನಿ ನಾನು. ನೋಡೋಕೆ ಚೆನ್ನಾಗಿದೆ. ನಂಗೆ ಟೈಟನ್ ಇಷ್ಟೊಂದು ಕಾಸ್ಟ್ಲಿ ಅಂತ ಗೊತ್ತೇ ಇರಲಿಲ್ಲ. ಓಕೆ, ಚೆನ್ನಾಗಿದೆ. ಫಸ್ಟ್ ಟೈಟನ್ ನಮ್ಮಿಬ್ಬರಲ್ಲಿ ನೀನೇ ತೊಗೊಂಡಿದ್ದು. ಟೈಟನ್ ವಾಚ್ ಎಲ್ಲ ಬ್ರ್ಯಾಂಡ್ಸು ಅವರೇ ಗೈಸ್ ತಗೊಳ್ಳೋದು ಫಸ್ಟು. ನಮ್ಮ ಹತ್ರ ವಾಚೇ ಇಲ್ಲ. ನಾನು ಎಮ್ ಕೆ ತೊಗೊಂಡಿಲ್ಲ ಗೈಸ್ ಇನ್ನುವೆ. ಅದೊಂದು ಹಿಡ್ಕೊಬಿಟ್ಟವಳೆ ಎಮ್ ಕೆ ಅಂತ. ಎಮ್ ಕೆ ತೊಗೊಂಡಿಲ್ಲ ಗೈಸ್ ನಾನು ಇನ್ನುವೆ. ಅವ್ರ ಅಣ್ಣಂಗೆ ಹೇಳ್ತಾರೆ, ನಿಮ್ಗೆಲ್ಲ ಗೈಸ್. ಆಕ್ಚುಲಿ ಯಾವುದು ಇಷ್ಟ ಆಗ್ಲಿಲ್ಲ ನನಗೆ. ಎಮ್ ಕೆಲಿ ನನಗೆ ಅದೇನೋ ಅಂತಾರಲ್ಲ, ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾರಲ್ಲ, ಅದನ್ನ ಮಾಡಿದೆ. ಅದನ್ನ ಮಧು ತಗೋಬಿಟ್ಲು, ತರಿಸಿದ್ಲು. ಅದೊಂದೇ ಅದೊಂದೇ ಬ್ರ್ಯಾಂಡ್ ನನ್ಗೆ ಇಷ್ಟ. ಅದು ಆ ಬ್ರ್ಯಾಂಡ್ ಅಲ್ಲಿ ಅದೊಂದೇ ವಾಚ್ ನಂಗೆ ಇಷ್ಟ ಆಗಿದ್ದು. ಓ, ಅದು ನಂತರದ್ದು ತಗೊಂಡಿರೋದಾ ದೊಡ್ಡದು? ಅದನ್ನ ಹಾಕೊಂಡು ಫೋಟೋ ಎಲ್ಲ ತೆಗ್ಸ್ಕೊಂಡ್ ಬಂದಿದೆ. ಬಟ್ ನೀನೇ ತಗೊಂಡಲ್ಲ, ಇನ್ನೇನಕ್ಕೆ 2 ಅದು ನಂಗೆ ಗೊತ್ತಿರ್ಲಿಲ್ಲ ಗೈಸ್. ಇವಳು ನೋಡಿದ್ಲು, ಇಷ್ಟಪಟ್ಟಿದ್ಲು ಅನ್ನೋದನ್ನ. ಅದೇ ಒಟ್ನಲ್ಲಿ ಮನೆಗೆ ಬಂತಲ್ಲ ಅದೇ. ಸೊ ಅಷ್ಟೇ. ನಮ್ಮ ಅಣ್ಣನ ತೋರಿಸ್ತಾ ಇದ್ದೀನಿ. ಈಗ ನಾನು ಬ್ಯಾಗ್ ತಗೊಂಡೆ, 2 ಬ್ಯಾಗ್ ತಗೊಂಡೆ. ಒಂದು ಇದು ಅವ್ರು ಕೇಳ್ಬಿಟ್ಟು ಆಫೀಸಿಗೆ ಹೋಗ್ತೀರಾ ನೀವು ಅಂದ್ರು. ಇಲ್ಲ, ನಾನು ಎಲ್ಲ ಮನೇಲೇ ಇರ್ತೀನಿ. ನನ್ನ ಫ್ರೆಂಡ್ ನಾ ಮೀಟ್ ಮಾಡಕ್ ಹೋಗ್ಬೇಕಾದ್ರೆ 2 ದಿನಕ್ಕೆ ಬಟ್ಟೆ ತುಂಬೋಕೆ, 2 ಜೊತೆ ಬಟ್ಟೆ ತುಂಬಕ್ಕೆ. ಓ, ಇದು ಬೇರೆ ಇದೆ ನೋಡ್ಲಿ ಬರೀನಲ್ಲಿ. ಓಕೆ, ಬಾಯ್ಲಿ ಆಯ್ತು. ಇವಾಗ ನೀನು ಎಂಡ್ ಮಾಡಿ ಬಾಯ್ಲಿ. ಏನಿಸ್ತು ಏನು? ಈ ಕಡೆ ಬಾ. ಆರ್ಡರ್ ಮಾಡಿಸ್ತೀನಿ ಗೈಸ್ ನನ್ನ ಗ್ಯಾಜೆಟ್ನ ನಮ್ಮ ಅಣ್ಣನ ಹತ್ರ. ಆ್ಯಕ್ಚುಲಿ ಅದನ್ನು ನಾನು ಹೇಳ್ದಂಗೆ ಅವ್ರ ಬರ್ಡೇಲೇ ಬರಬೇಕಿತ್ತು. ಇವನಿಂದ ಕ್ಯಾನ್ಸಲ್ ಆಗಿದೆ ಅದು. ಸೊ ಅಷ್ಟೇ. ನನಗೆ ಈ ವ್ಲಾಗ್ ತುಂಬಾ ಇಷ್ಟ ಆಯಿತು ಗೈಸ್. ನಿಮ್ಗೆ ಇಷ್ಟ ಆಯಿತು ಇಲ್ವಾ ಗೊತ್ತಿಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ತಿಂಗಳಿಗೆ 2 ಸಲ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ನಿಮಗೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಅಷ್ಟೇ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಇಷ್ಟು ತೊಗೊಂಡ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಗೈಸ್.
ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ಅಖಿಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.